ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ 4 ತಿಂಗಳಲ್ಲ ಬರೋಬ್ಬರಿ 5 ತಿಂಗಳಾಯ್ತು. ಇನ್ನೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಟೋಟಲಿ ಎಲ್ಲ ಕಂತುಗಳ ಹಣ ಜಮಾ ಮಾಡಿದ್ರೆ ಸುಮಾರು ನಮಗೆ 4,000 ವರೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಸೊ ಹಾಗಾದ್ರೆ ಇವರು ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಇದ್ರ ಬಗ್ಗೆ ಏನೂ ಕೂಡ ಮಾಹಿತಿ ಅಪ್ಡೇಟ್ ಸಿಗ್ತಾ ಇಲ್ಲ. ಸೊ ಹಾಗಾದ್ರೆ ನಮಗೆ ಖಾತೆಗೆ ಹಣ ಯಾವಾಗ ಜಮಾ ಆಗತ್ತೆ, ಅದೇ ರೀತಿಯಾಗಿ ಸೊ ಲೇಟೆಸ್ಟ್ ಆಗಿ ಅಪ್ಡೇಟ್ KH ಮುನಿಯಪ್ಪನವರು ಏನ್ ಕೊಟ್ಟಿದ್ದಾರೆ, ಸೊ ಇನ್ಮೇಲಿಂದ ಪದಾರ್ಥಗಳನ್ನೇ ಕೊಡ್ತಾರ ಅಥವಾ ಹಣವನ್ನ ಕೊಟ್ಟಿದ್ರೆ ಯಾವಾಗ ಕೊಡ್ತಾರೆ, ಸೊ ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾನೆ. ಈಗ ಸುಮಾರು ನೋಡಿ ಮೇ, ಜೂನ್, ಜುಲೈ, ಆಗಸ್ಟ್ ಮತ್ತೆ ಈಗ ಸೆಪ್ಟೆಂಬರ್ನು ಕೂಡ ಸೇರ್ಸ್ಕೋಬೇಕಾಗತ್ತೆ. ಟೋಟಲಿ ನಾವು 5 ತಿಂಗಳ ಹಣ ಪಡಿಬೇಕಾಗಿದೆ. ಮೇದಲ್ಲಿ ಸ್ವಲ್ಪ ಜನರಿಗೆ ಮಾತ್ರ ಹಣ ಜಮಾ ಆಗಿದೆ. ಸೊ ಅಲ್ಲಿ ಆಲ್ಮೋಸ್ಟ್ ಹೆಚ್ಚು ಜನರಿಗೆ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು. ಈಗ ಟೋಟಲಿ 5 ತಿಂಗಳ ಹಣ ಜಮಾ ಆಗ್ಬೇಕಾಗಿದೆ. ಈಗ ನೋಡಿ 5 ತಿಂಗಳು ಇಂಟು ಯಾರಾದ್ರೂ ಮನೆಯಲ್ಲಿ ಕುಟುಂಬದಲ್ಲಿ 5 ಜನ ಇದ್ದಿದ್ದೆ ಆದ್ರೆ ಟೋಟಲಿ 4,000 ವರೆಗೂ ಕೂಡ ಹಣ ಜಮಾ ಆಗುವಂತದ್ದಿದೆ. ಸೊ 4,500 ವರೆಗೂ ಕೂಡ ಹಣ ಜಮಾ ಆದ್ರೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 6,000, ಟೋಟಲಿ ನಮಗೆ ಖಾತೆಗೆ ಸರ್ಕಾರದಿಂದ 10,000 ಹಣ ಜಮಾ ಆಗ್ಬೇಕಾಗಿದೆ. ಓಕೆನಾ. ಸೊ ಈ ರೀತಿ 10,000 ಹಣ ಜಮಾ ಮಾಡದೆ ಆದ್ರೆ ಸೊ ಬಹಳಷ್ಟು ಫಲಾನುಭವಿಗಳಿಗೆ ಒಳ್ಳೇದಾಗತ್ತೆ. ಇದರಿಂದ ಬಹಳಷ್ಟು ಹೆಲ್ಪ್ ಆಗತ್ತೆ. ಮಕ್ಕಳ ಶಾಲೆಯ ಫೀಸ್ಗಳು ತುಂಬೋದಿರುತ್ತೆ ಅಥವಾ ಅಂಗಡಿಗಳನ್ನ ಇಟ್ಕೊಳ್ಳುವಂತಹ ನಿರ್ದೇಶನದಲ್ಲಿರ್ತಾರೆ ಅಥವಾ ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡ್ಬೇಕಂತ ಅಂತಿದ್ದಾರೆ. ಈಗ ನೀವು ಗೋಳೆ ಮಾಡ್ಕೊಂಡು ಖರೀದಿ ಮಾಡೋದೇನಿದೆ, ಸರ್ಕಾರವೇ ಒಂದು ಸ್ಟಾಕ್ ಇಟ್ಕೊಂಡು ಹಣ ಬಿಟ್ಟಿದ್ದೆ ಆದ್ರೆ ಒಮ್ಮೆಲೆನೆ 10,000. ಸೊ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ಈಗ ಬಹಳಷ್ಟು ಮಹಿಳೆಯರ ನಿರ್ಧಾರವಾಗಿರುವಂತದ್ದು, ಇಚ್ಛೆ ಆಗಿರುವಂತದ್ದು. ಇದರ ಪ್ರಕಾರ ಸರ್ಕಾರ ಏನಾದ್ರೂ ಹಣವನ್ನ ಕಳಿಸಿದ್ದೆ ಆದ್ರೆ ಬಹಳ ಒಂದು ಗುಡ್ ನ್ಯೂಸ್ ಆಗಿರುತ್ತೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಬನ್ನಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ಬಹಳಷ್ಟು ಒಂದು ಫಲಾನುಭವಿಗಳು ಬರೀ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀರಿ. ಸೊ ಇಲ್ಲಿ ಬಹಳಷ್ಟು ಯೂಟ್ಯೂಬರ್ಸ್ ಗಳಾಗಿರಲಿ ನ್ಯೂಸ್ಗಳಲ್ಲಿ ಕೂಡ ಈಗ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಆದ್ರೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಇಲ್ಲಿ ನೋಡಿ ಅಪ್ಡೇಟ್ ಹೇಗಿರುತ್ತೆ ಅಂತ ಈಗ ಸದ್ಯಕ್ಕೆ ಅವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾರೋ ಅದನ್ನೇ ನಾವು ನಿಮ್ಮ ಮುಂದೆ ಹೇಳಬೇಕಾಗತ್ತೆ. ಸದ್ಯಕ್ಕೆ KH ಮುನಿಯಪ್ಪನವರು ಏನೂ ಅಪ್ಡೇಟ್ ಕೊಟ್ಟಿದ್ದಿಲ್ಲ, ಅದಕ್ಕೋಸ್ಕರ ನಾವು ನಿಮಗೆ ಏನು ಕೂಡ ತಿಳಿಸ್ಕೊಡ್ಲಿಕ್ಕೆ ಆಗಿದ್ದಿಲ್ಲ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸತತವಾಗಿ ಕಂಟಿನ್ಯೂಸ್ ಆಗಿ ಇಲ್ಲಿ ಏನ್ ನಡೀತಾ ಇದೆ, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಅದನ್ನ ನಾವು ನಿಮ್ ಮುಂದೆ ತಲುಪಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಓಕೆನಾ. ಸೊ ಆ ರೀತಿ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಆದ್ರೆ ಇಲ್ಲಿ ಅನ್ನಭಾಗ್ಯದಲ್ಲಿ ಯಾರು ಕೂಡ ಅಪ್ಡೇಟ್ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಚಾರ ಮಾಡ್ತಾ ಹೋದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೇ ನೀವು ಆಕ್ರೋಶವನ್ನ ಬರೀ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಆಕ್ರೋಶ ವ್ಯಕ್ತಪಡಿಸಿದ್ದೆ ಆದ್ರೆ ಅನ್ನಭಾಗ್ಯ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ಈ ಕಡೆನೂ ಕೂಡ ಒಂದ್ ಸ್ವಲ್ಪ ತಲೆ ಕೊಡ್ಬೇಕಾಗತ್ತೆ. ನೀವು ಹೇಗೆ ಆಕ್ರೋಶವನ್ನಾಗಿರ್ಲಿ ಪ್ರತಿಭಟನೆ ಯಾವ ರೀತಿಯಾಗಿ ಮಾಡ್ತಿರಲ್ಲ, ಸರ್ಕಾರ ಅವಾಗೇನೆ ಎಚ್ಚೆತ್ಕೊಳ್ಳೋದು. ಅದುವರೆಗೂ ಕೂಡ ಬರೀ ಈ ರೀತಿಯಾಗಿ ಮುಂದೂಡ್ತಾನೆ ಹೋಗ್ತಾರೆ ಅವರು. ಸೊ ಮುಖ್ಯವಾಗಿರುವಂತದ್ದು ಏನ್ ಅಪ್ಡೇಟ್ ಬರ್ತಾ ಇರತ್ತೆ ಅದನ್ನೇ ನಾವು ನಿಮ್ಮ ಮುಂದೆ ಕೊಡ್ತಾ ಇರ್ತೀವಿ. ನೀವು ಏನ್ ಅನ್ಕೋತೀರಾ, ಸೊ ಇವ್ರು ಹೇಳಿದ್ರು ಇದುವರೆಗೂ ಕೂಡ ಹಣ ಜಮಾ ಆಗಿಲ್ಲ, ಸೊ ನಾವು ಇವ್ರು ಸುಳ್ಳು ಹೇಳ್ತಾ ಇದ್ರ ಅಂತ ಅನ್ಕೋತೀರಾ, ಫೇಕ್ ನ್ಯೂಸ್ ಹೇಳ್ತಾ ಇದ್ರ ಅಂತ. ಸೊ ಅವ್ರ ವೀಕ್ಷಕರೇ, ಫೇಕ್ ನ್ಯೂಸ್ ಹೇಳೋದಿದ್ರೆ ಈ ರೀತಿಯಾಗಿ ಫೇಸ್ ಟು ಫೇಸ್ ಬರ್ತಾ ಇರ್ಲಿಲ್ಲ, ನಾನು ವಿಡಿಯೋ ಮಾಡಿ ಹೇಳ್ತಾ ಇರ್ಲಿಲ್ಲ. ಸೊ ಯಾವುದೋ ಒಂದು ಇಮೇಜ್ ಇಟ್ಕೊಂಡು ಏನ್ ಬೇಕಾದ್ರೂ ಕೂಡ ಅವ್ನ್ ಸತ್ತ ಇವನ್ ಸತ್ತ, ಹಾಗಾಗಿದೆ ಹೀಗಾಗಿದೆ, ಹಣ ಬರ್ತಾ ಇದೆ ಹಣ ಬರ್ತಾ ಇಲ್ಲ, ಹಾಗೆ ಹೀಗೆ ಏನ್ ಬೇಕಾದ್ರೂ ಕೂಡ ಹೇಳ್ಬೋದಿತ್ತು. ಸೊ ಆ ರೀತಿ ಹೇಳಿಕ್ ಬರಲ್ಲ. ಅವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾರೋ ಅವ್ರು ಈ ದಿನಾಂಕದಂದು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ನಾವು ಮುಂದೆ ತಲುಪಿಸ್ತೇವೆ. ಆದ್ರೆ ಅವರು ಆ ದಿನಾಂಕದಂದು ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಹೀಗಾಗಿ ನಾವು ಸುಳ್ಳು ಬೀಳ್ತಾ ಇರುವಂತದ್ದು. ಓಕೆನಾ. ಸೊ ಅವ್ರು ಏನ್ ಹೇಳ್ತಾ ಇದ್ರೆ ಈ ದಿನಾಂಕದೊಂದು ಬಿಡುಗಡೆ ಮಾಡ್ತೀವಿ, ಒಂದು ವಾರದಲ್ಲಿ 1-2 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನಾವು ನಿಮ್ ಮುಂದೆ ಹೇಳ್ಬೇಕಾಗತ್ತೆ. ಒಂದು ವೇಳೆ ಬಿಡುಗಡೆ ಮಾಡಿದ್ರೆ ಒಳ್ಳೇದು, ಇಲ್ಲಪ್ಪ ಅಂದ್ರೆ ಫೇಕ್ ನ್ಯೂಸ್ ಅಂತ ಹೇಳಿ ನಮ್ಮ ಮೇಲೆ ತಲೆಗೆ ಕಟ್ಟೋದು, ಈ ರೀತಿ ಮಾಡ್ತಾ ಇದಾರೆ. ಈಗ ಸದ್ಯಕ್ಕೆ ಈ ರೀತಿನೇ ನಡೀತಾ ಇರುವಂತದ್ದು. ಬಹಳಷ್ಟು ಯೂಟ್ಯೂಬರ್ಸ್ ಗಳಲ್ಲಿ ಕೂಡ ಈ ರೀತಿನೇ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಏನ್ ಇನ್ಫಾರ್ಮೇಶನ್ ಕೊಡ್ತಾರೆ ಅವರು ಅದನ್ನೇ ನಾವು ನಿಮ್ ಮುಂದೆ ತಂದು ತಲುಪಿಸ್ತಾ ಇರುವಂತದ್ದು. ಏನ್ ಇನ್ಫಾರ್ಮೇಶನ್ ಕೊಡ್ತೀವಿ ಅದು ನಮಗ್ ಗೊತ್ತಿರುತ್ತೆ. ಸೊ ಓಕೆನಾ. ಈಗ ಸದ್ಯಕ್ಕೆ ನಾವು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತನಾಡೋಣ. ಈಗ ಲೇಟೆಸ್ಟ್ ಆಗಿ ಇಲ್ಲಿ KH ಮುನಿಯಪ್ಪನವರು ಏನ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಹೋದು 1-2 ವಾರದ ಹಿಂದೆನೆ ಏನ್ ಅಪ್ಡೇಟ್ ಕೊಟ್ಟಿದ್ರಲ್ಲ ಅದ್ರ ಬಳಿಕ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಕೊಟ್ಟಿಲ್ಲ ಸದ್ಯಕ್ಕೆ. ಓಕೆನಾ. ಸದ್ಯಕ್ಕಂತೂ ಯಾವ ಅಪ್ಡೇಟ್ ಕೂಡ ಕೊಟ್ಟಿಲ್ಲ. 1-2 ವಾರದ ಹಿಂದೆ ಕೊಟ್ಟಿದ್ರು. ಈಗ 93% ಫಲಾನುಭವಿಗಳು ಬರೀ ಪದಾರ್ಥಗಳನ್ನ ಕೇಳಿದ್ರು. ಆದ್ರೆ ಆ ಒಂದು ಪದಾರ್ಥಗಳನ್ನಾದ್ರೂ ಕೊಡ್ಬೇಕಲ್ವಾ, ಸೊ ಅದನ್ನು ಕೂಡ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಈ ಕಡೆ ಕೇಂದ್ರ ಸರ್ಕಾರದಿಂದ 28 ರೂಪಾಯಿ kg ಆಗಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು. ಆ ಒಂದು ಅಕ್ಕಿನೂ ಕೂಡ ಕೊಡ್ತಾ ಇಲ್ಲ ಈಗ ರಾಜ್ಯ ಸರ್ಕಾರ. ಈ ಒಂದು ವೇಳೆ ಈಗ 28 ರೂಪಾಯಿ kg ಆಗಿ ಅಕ್ಕಿ ಕೊಡೋದಾದ್ರೆ ಅದನ್ನೇ ನಮ್ಗೆ ಕೊಟ್ಟಿದ್ರೆ ಬಹಳ ಒಳ್ಳೇದಲ್ವಾ.
ಟೋಟಲಿ 10 kg ಅಕ್ಕಿ ಸಿಗತ್ತೆ, ಡೈರೆಕ್ಟ್ ಆಗಿ ನಮಗೆ ಕೈಯಲ್ಲಿನೇ ಸಿಗತ್ತೆ. ಅದನ್ನ ಮಾರ್ಕೊಂಡಾದ್ರೂ ತಿನ್ನಿ ಅಥವಾ ನಿಮಗೆ ಅವಶ್ಯಕತೆ ಇದ್ರೆ ಅದನ್ನ ನೀವು ಬೇಯಿಸ್ಕೊಂಡಾದ್ರೂ ತಿನ್ನಿ. ಓಕೆನಾ? ಸೊ ಈ ರೀತಿ ನಿಮ್ಗೆ ಬಿಟ್ಟಿರೋದು. ಆದ್ರೆ ಇಲ್ಲಿ ಸರ್ಕಾರ ಕೊಡ್ಬೇಕಾಗಿರುವಂತಹ ಹಣ ಆಗಿರ್ಲಿ ಅಥವಾ ಪದಾರ್ಥಗಳನ್ನಾಗಿರ್ಲಿ ಅಥವಾ ಅಕ್ಕಿನೇ ಕೊಡ್ತೇವಂತ ಹೇಳಿದ್ರೆ ಕೊಡ್ಬೇಕಾಗತ್ತೆ. ಇಲ್ಲಿ ಹಣ ಕೊಡ್ತೇವಂತ ಹೇಳ್ಬಿಟ್ಟು 3 ತಿಂಗಳು 4 ತಿಂಗಳು ಈಗ ಸತತವಾಗಿ 5 ತಿಂಗಳಾಯ್ತು, ಇನ್ನೂ ಕೂಡ ಹಣ ಬಂದಿಲ್ಲ. ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, ಬರೀ ಗೃಹಲಕ್ಷ್ಮಿ ಯೋಜನೆಗೆ ಬೆನ್ನತ್ತಿದ್ದಾರೆ. ಸೊ ಇಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ಅಂದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ, ಸರ್ಕಾರ ಅವಾಗನೇ ಎಚ್ಚೆತ್ತುಕೊಳ್ಳೋದು. ಈಗಾಗಲೇ 11ನೇ ಕಂತಿನ ಹಣ ಬರ್ಬೇಕಾದ್ರೆ ಡಿಲೇ ಬಹಳಷ್ಟು ಮಾಡಿದ್ರು. ಆವಾಗ ಮಹಿಳೆಯರ ಸಲುವಾಗಿನೇ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ರೀತಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದ ಕಾರಣಕ್ಕಾಗಿನೇ ಹಣವನ್ನ ರಿಲೀಸ್ ಮಾಡಿದ್ರು. ಇಲ್ಲಿ ಕೂಡ ಆ ಒಂದು ಘಟನೆ ನಡೆಯುವಂತಹ ಸಾಧ್ಯತೆನೂ ಇದೆ. ಯಾಕಂದ್ರೆ ಸತತವಾಗಿ 5 ತಿಂಗಳಾಯ್ತು, ಹಣ ಕೂಡ ಹಾಕಿಲ್ಲ. ಮತ್ತೆ ಇವರು ಬಿಡುಗಡೆ ಮಾಡಿದ್ರೆ ಬರೀ 1 ತಿಂಗಳದ ಮಾತ್ರ ಬಿಡುಗಡೆ ಮಾಡ್ತಾರೆ. ಟೋಟಲಿ 5 ತಿಂಗಳದ ಬಿಡುಗಡೆ ಮಾಡೋದು ಡೌಟು. ಯಾಕಂದ್ರೆ ತಾಂತ್ರಿಕ ದೋಷ ಆಗತ್ತೆ ಅಂತಾನೆ ಹೇಳ್ತಾ ಇರ್ತಾರೆ. ಸೊ ಈಗಾಗಲೇ ಸಾಕಷ್ಟು BPL ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ದಾವೆ. ಕಡಿಮೆ ಫಲಾನುಭವಿಗಳು ಕೂಡ ಇದ್ದಾರೆ. ಟೋಟಲಿ 1 ಕೋಟಿ ಫಲಾನುಭವಿಗಳು, 1 ಕೋಟಿ 15 ಲಕ್ಷ 20 ಲಕ್ಷ ಮಾತ್ರ ಫಲಾನುಭವಿಗಳು ಉಳಿದಿರುವಂತದ್ದು. 10 ಲಕ್ಷ 12 ಲಕ್ಷ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ BPL ರೇಷನ್ ಕಾರ್ಡ್ ನಿಂದ ಟೋಟಲಿ ತೆಗೆದಾಕಿರುವಂತದ್ದು ಈಗಾಗಲೇ ರಾಜ್ಯ ಸರ್ಕಾರ, ಆಹಾರ ಇಲಾಖೆ ಈ ರೀತಿ ಕೆಲಸ ಮಾಡ್ತಾ ಇರುವಂತದ್ದು. ಈಗ ಲೇಟೆಸ್ಟ್ ಆಗಿ ಈಗ ಸದ್ಯಕ್ಕೆ ನಿಮ್ಗೆ ಹಣ ಯಾವಾಗ ಬರುತ್ತೆ ಅನ್ನೋದಾದ್ರೆ ಈ ಒಂದು ತಿಂಗಳ ಕೊನೆಯವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗತ್ತೆ. ಅನ್ನಭಾಗ್ಯ ಮಾತ್ರ, ಗೃಹಲಕ್ಷ್ಮಿ ಇನ್ನೇನು ಹಣ ಬಿಡುಗಡೆ ಮಾಡ್ತೇವಂತ ಅವರು ಅಪ್ಡೇಟ್ ಕೊಡ್ತಾನೆ ಇರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಮತ್ತೆ ಈಗ 1-2 ದಿನಗಳ ಕಾಲ ಒಂದು ಏನಾದರೂ ಮಾಧ್ಯಮದವರು ಕ್ವಶನ್ ಅವರಿಗೆ ಕೇಳಿದಾಗ ಏನು ಅಪ್ಡೇಟ್ ಕೊಡ್ತಾರೆ ನೋಡೋಣ, ವೇಟ್ ಮಾಡಿ. ಈಗಾಗಲೇ ಹಣ ಬಿಡುಗಡೆ ಮಾಡಬೇಕಾಗಿತ್ತು. ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದಾವಂತ ಕಮೆಂಟ್ಗಳು ಬಂದಿದ್ದಾವೆ. ಆದರೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಜಮಾ ಆಗಿಲ್ಲ. ಅಂದ್ರೆ ಆಗ ಬಹಳಷ್ಟು ಆದರೆ ಒಂದು 100% ಅಲ್ಲಿ 2%, 5% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಇನ್ನು 93-95% ಫಲಾನುಭವಿಗಳಿಗೆ ಹಣ ಬರಬೇಕಾಗಿರುವಂತದ್ದು. ಸೊ ಅದನ್ನ ಬಿಡುಗಡೆ ಯಾವಾಗ ಮಾಡ್ತಾರೆ, ಎಲ್ಲರ ಖಾತೆಗೆ ಯಾವಾಗ ಜಮಾ ಮಾಡ್ತಾರೆ ಅನ್ನುವಂಥದ್ದನ್ನ ಕಾಯ್ದು ನೋಡೋಣ. ಇನ್ನು 1 ವಾರದಲ್ಲಿ ಎಲ್ಲರ ಖಾತೆಗೆ ಜಮಾ ಆಗಿರುತ್ತೆ ಆಲ್ಮೋಸ್ಟ್ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿರುವಂತಹ ಇನ್ಫಾರ್ಮೇಶನ್ ನಾವು ನಿಮ್ಗೆ ಕೊಟ್ಟಿದ್ರೆ ಜಮಾ ಆಗಿಲ್ಲ, ನೀವು ಫೇಕ್ ಹೇಳ್ತಾ ಇದ್ರ ಅಂತ ನೀವು ಅಂತ ಇರ್ತೀರಾ. ಸೊ ನಾವ್ ಏನ್ ಮಾಡೋದು ತಿಳಿತಾ ಇಲ್ಲ. ಸದ್ಯಕ್ಕೆ ನಾವು ಅಪ್ಡೇಟ್ ಏನ್ ಬರುತ್ತೆ ಅದನ್ನ ಮಾತ್ರ ತಿಳಿಸ್ಕೊಡುವಂತಹ ಕೆಲಸವನ್ನ ಮಾಡ್ತೀವಿ. ಈಗ ನೋಡಿ, ಈಗ ಅಷ್ಟಂತರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿದೆ. ಅನ್ನಭಾಗ್ಯದಲ್ಲಿ ಈಗ ಈ ಒಂದು ಅಕ್ಟೋಬರ್ ಕೊನೆಯವರೆಗೂ ಕೂಡ ನಾವು ವೇಟ್ ಮಾಡಿ ನೋಡ್ಬೇಕಾಗತ್ತೆ. KH ಮುನಿಯಪ್ಪನವರು ಏನ್ ಅಪ್ಡೇಟ್ ಕೊಡ್ತಾರೆ, ಮತ್ತೆ ಪದಾರ್ಥಗಳನ್ನ ಕೊಡ್ಲಿಕ್ಕೆ ಸಿದ್ಧ ಆಗತ್ತಾ ಸರ್ಕಾರ, ಅಥವಾ ಅನ್ನವನ್ನ ಕೊಡ್ತಾರ, ಅಥವಾ 10 kg ಅಕ್ಕಿಯನ್ನೇ ಕೊಡ್ತಾರ. ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಇವರು ಪದಾರ್ಥಗಳನ್ನ ಕೊಡಬೇಕು, 1 ಅಥವಾ ಅಕ್ಕಿಯನ್ನೇ ಕೊಡಬೇಕು. ಟೋಟಲ್ ಆಗಿ 10 kg 1. ಯಾಕಂದ್ರೆ ಈ ಒಂದು ಹಣವನ್ನ ಕೊಡೋದು ಡೌಟ್. ಈ ರೀತಿಯಾಗಿ ಮುಂದೂಡ್ತಾ ಹೋಗ್ತಾರೆ, ಆದ್ರೆ ಹಣ ನಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ಆದ್ರೆ ಪದಾರ್ಥಗಳನ್ನ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿಗೆ ಹೋಗಿಬಿಟ್ಟು ಒಂದು ಪದಾರ್ಥಗಳನ್ನ ತೆಗೆದುಕೊಂಡು ಬಂದ್ರೆ ಮುಗಿದ ಹೋಯ್ತು. ಸರ್ಕಾರಕ್ಕೆ ಏನ್ ಹಣ ಕೊಡುವಂತ ಅವಶ್ಯಕತೆನೂ ಇರೋದಿಲ್ಲ, ನಮಗೂ ಅವ್ರಿಗೂ ವ್ಯವಹಾರ ಕುಲ್ಲಾಗಿಬಿಡತ್ತೆ. ಸೊ ಈ ರೀತಿ ಜನರು ಯೋಚನೆ ಮಾಡಿನೇ 93% ಫಲಾನುಭವಿಗಳು ಬರೀ ಪದಾರ್ಥಗಳನ್ನ ಕೊಡಿ ಅಂತ ಹೇಳಿದ್ರು. ಸ್ವತಃ KH ಮುನಿಯಪ್ಪನವರು ಹೇಳಿದ್ರು, ಸರ್ವೆಯನ್ನ ಮಾಡಿಸಿಕೊಟ್ಟು ಈ ರೀತಿ ಒಂದು ನಿರ್ಧಾರವನ್ನ ಕೈಗೊಂಡಿದ್ರು. ಸೊ ಕೊನೆಯದಾಗಿ ಸಚಿವ ಸಂಪುಟ ಸಭೆಯನ್ನ ನಡೆಸಿದ್ರು. ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡೇ ಸಚಿವ ಸಂಪುಟ ಸಭೆಯಲ್ಲಿ ಏನಾಯ್ತು ಗೊತ್ತಿಲ್ಲ, ಎಲ್ಲ ಸಚಿವರು ಏನ್ ಮಾತಾಡೋದ್ರು ಗೊತ್ತಿಲ್ಲ, CM ಅವರು ಏನ್ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಇದನ್ನ ನಿರ್ಧಾರವನ್ನ ಕೈಚೆಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ನಿರ್ಧಾರವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಟೋಟಲಿ ಈ ಒಂದು ನಿರ್ಧಾರ ಬದಲಾಗಿ ಮತ್ತೆ ಹಣ ಕೊಡುವಂತಹ ಒಂದು ನಿರ್ಧಾರವನ್ನ ಮಾಡಿದ್ರು, ಆದ್ರೆ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆಗಿದ್ರೆ ಈಗ ಹಣ ಬಿಡುಗಡೆ ಮಾಡಬೇಕಾಗಿತ್ತು, ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಈ ಒಂದು ಎಂಡ್ ವರ್ಗಾಗಿ ನಾವು ವೇಟ್ ಮಾಡಲೇಬೇಕು. ಇನ್ನು 2 ವಾರ ಆದ್ರೂ ವೇಟ್ ಮಾಡಲೇಬೇಕು ವೀಕ್ಷಕರೇ. ಸೊ ಅಷ್ಟರೊಳಗೆ ಏನ್ ಅಪ್ಡೇಟ್ ಕೊಡ್ತಾರೆ KH ಮುನಿಯಪ್ಪನವರು, ಸೊ ಅವಾಗ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೊಡ್ತೀನಿ, ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಓಕೆನಾ? ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.